ಏನಮ್ಮ? ಯಾವ್ದೋ ಲೆಟರ್ ಬಂದಿದೆ ನೋಡು. ಪೋಸ್ಟ್ ಮ್ಯಾನ್ ನಮ್ಮನೆಗೆ ತಂದ್ಕೊಟ್ಟಿದ್ದಾನೆ. ಮಿಸ್ ಸೀತಾ ಎಂಇ, ನೀವು ಹಾಕಿದ ಅರ್ಜಿಯ ಪ್ರಕಾರ ಉಪ ಅಧ್ಯಾಪಕಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆದ ಕಾರಣ ಇನ್ನು 20 ದಿನದೊಳಗೆ, ಅಂದರೆ ಇದೇ ತಿಂಗಳು 20ನೇ ತಾರೀಕಿನೊಳಗೆ ಬಂದು ಕೆಲಸಕ್ಕೆ ಹಾಜರಿ ಮಾಡಿಕೊಳ್ಳಬೇಕು. ಅಕ್ಕಂಗೆ ಸಾಲಿಗ್ರಾಮದಿಂದ ಕೆಲಸಕ್ಕೆ ಆರ್ಡರ್ ಬಂದಿದೆ. ಈ ವಿಷಯ ತಿಳಿದ್ರೆ ಅಕ್ಕ ತುಂಬಾ ಸಂತೋಷ ಪಡ್ತಾಳೆ. ಅಕ್ಕ 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 ಅಕ್ಕ, ಯಾಕಕ್ಕ ನಗ್ತಾ ಇದೀಯಾ? ಮತ್ತೆ ನಾನ್ ನಿನ್ಗೊಂದು ಸಂತೋಷ ಸುದ್ದಿ ತಂದಿದ್ದೀನಿ. ಅದು ಏನು ಅಂತ ನನಗಾಗ್ಲೇ ಗೊತ್ಕಣೆ. ಹೌದ್ ಕಣೆ, ಆ ದೇವ್ರು ನನ್ ಕೈ ಬಿಡ್ಲಿಲ್ಲ. ನನ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಏನಕ್ಕ, ನನ್ನ ಒಪ್ಪಿಗೆ ಅಂತ ತಿಳಿಸ್ಬಿಡ್ಲಾ? ಅವ್ರಿಗೆ ತಿಳಿದಿದ್ ಮೇಲೆ ನನಗ್ ತಿಳಿದಿರೋದು. ಹಾಗಾದ್ರೆ ನಾನು ಅವ್ರಿಗೇನ್ ಜವಾಬ್ ಹೇಳಿ? ನಾನು ಆಗ್ಲೇ ಜವಾಬೆಲ್ಲ ಹೇಳಾಯ್ತು. ಅಕ್ಕ, ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಿದೀಯಾ? ಹುಚ್ಚಿ, ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗಕ್ಕಾಗತ್ತೆ? ನಾನು ಎಲ್ಲಿರ್ತೀನೋ ಅಲ್ಲಿ ಇರ್ತೀನಿ. ಅವ್ರ ಹತ್ರ ಮಾತಾಡ್ಸಿ. ಯಾರ ಹತ್ರ? ಅದೇ ಬಾಲವ್ರ ಹತ್ರ ಮಾತಾಡ್ಸಿ ಬೇಗ ನಿನ್ ಮದ್ವೆನ ಮುಗಿಸ್ಬಿಟ್ರೆ ನನ್ ಜವಾಬ್ದಾರಿ ಎಲ್ಲ ಮುಗ್ದೋಗುತ್ತೆ. ಹೋಗಕ್ಕ, ಇಷ್ಟು ಬೇಗ ನನ್ ಮದ್ವೆ ಯಾಕೆ? ನನ್ ಮದ್ವೆ ಬಗ್ಗೆ ಬಾಲುಗೆ ಈಗ್ಲೇ ಹೇಳೋದ್ ಬೇಡ. ನಿಂದು ಮದ್ವೆ ಆದ್ಮೇಲೆ ನಂದು. ಈ ಸುದ್ದಿ ಕೇಳಿದ್ಮೇಲೆ ನನ್ಗೆ ಮದ್ವೆ ಆದಷ್ಟೇ ಸಂತೋಷ. ಏನಕ್ಕ, ಕೆಲ್ಸಕ್ ಹೋಗ್ಲೇಬೇಕು ಅಂತ ನೀನ್ ತೀರ್ಮಾನ ಮಾಡ್ಬಿಟ್ಯಾ? ಇನ್ಮೇಲಿಂದ ನಾನು ಯಾವ ಕೆಲ್ಸಕ್ಕೂ ಹೋಗಲ್ಲ. ಅದ್ ಸರಿ, ನೀನ್ ಯಾವ ಕೆಲ್ಸದ ಬಗ್ಗೆ ಹೇಳ್ತಿರೋದು? ಇಲ್ಲಕ್ಕ, ನಿನ್ಗೆ ಅಸಿಸ್ಟೆಂಟ್ ಹೆಡ್ ಮಿಸ್ಟ್ರೆಸ್ ಆಗಿ ಸಾಲಿಗ್ರಾಮದಿಂದ ಕೆಲ್ಸಕ್ಕೆ ಆರ್ಡರ್ ಬಂದಿದೆ. 20ನೇ ತಾರೀಕಿನೊಳಗೆ ಡ್ಯೂಟಿ ಜಾಯಿನ್ ಆಗ್ಬೇಕಂತೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದಾ ಸುಧಾ, ಇನ್ಮೇಲೆ ನಾನ್ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ಈ ಮನೇನು ನಂದಾಗುವಾಗ ನೋಡು, ಇನ್ಮೇಲೆ ಮನೆಯಲ್ಲೇ ರಾಣಿಯಾಗಿ ಇಟ್ಬಿಡ್ತೀನಿ. ನಾನು ನನ್ಗೂ ಬಾಲ್ಯವ್ರಿಗೂ ನಡೆಯೋ ಮದುವೆ ಬಗ್ಗೆ ಮಾತಾಡ್ತಿದ್ದೀನಿ. ಬಾಲು ನನ್ನ ಪ್ರೀತಿಸ್ತಿದ್ದಾರೆ. ಬಾಲು ನಿನ್ನನ್ನು ಪ್ರೀತಿಸ್ತಾ ಇದ್ದಾರಾ? ಹೌದು, ಅವ್ರು ನನ್ನ ಪ್ರೀತಿಸ್ತಿದ್ದಾರೆ. ನಾನು ಮೊದಲಿಂದಲೇ ಅವ್ರನ್ನ ಪ್ರೀತಿಸ್ತೀನಿ. ಜೀವನದಲ್ಲಿ ದಡ ಸೇರೋ ಬಗ್ಗೆ ಯೋಚಿಸುತ್ತೆ ನನಗೆ. ಬಾಲು ನನ್ನ ಮದುವೆ ಮಾಡ್ಕೋತೀನಿ ಅಂದಾಗ, ಸ್ವರ್ಗನೇ ಕೈ ಸಿಕ್ಕಿರೋವಾಗ ಈ ಕೆಲಸ ನನ್ಗೆ ಯಾಕೆ? ನನ್ನನ್ನು ತೀರ್ಸಿರೋ ಬಾಲು ನನ್ನ ಜೊತೆಲಿರೋವಾಗ ನಿಮ್ಮನ್ನೆಲ್ಲ ಸಾಕಷ್ಟು ಚೈತನ್ಯ ನನಗಿದೆ ಸುಧಾ. ನನ್ನ ಆಸೆನೇ ಅವ್ರ ಆಸೆ, ಅವ್ರ ಆಸೆನೇ ನನ್ನ ಆಸೆ. ಸುಧಾ, ಬಾಲು ಯಾರು ಅಂತ ಕಾಲೇಜ್ ಬಂದ ಮೇಲೆ ನಿನಗೆ ಗೊತ್ತು. ಅದೇ ಮೊದ್ಲಿಂದ ನನಗೆ ಚೆನ್ನಾಗಿ ಗೊತ್ತು. ಈಗ ನಾವಿಬ್ರು ಬೇರೆ ಆಗ್ಬಿಟ್ವಿ. ಅಷ್ಟೇ ನನ್ನ ಅದೃಷ್ಟ ಅಂತ ನಾನು ಒಬ್ಬಳೇ ಆಗಿದ್ಬಿಟ್ಟೆ. ಆದ್ರೆ ಯಾಕಮ್ಮ ಸಂತೋಷ ಪಡೋದ್ ಬಿಟ್ಟು ಅಳ್ತಿದ್ಯಾ? ಏನಾಯ್ತು? ಅಕ್ಕ, ಇಷ್ಟು ಆಸೆ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ದಿವಸನೂ ತಿಳಿಸದೆ ಹೋದೆಯಲ್ಲಕ್ಕ. ಬರಡಾದ ಭೂಮಿ ಮಳೆಗೋಸ್ಕರ ಆಕಾಶನ ಎದುರು ನೋಡೋದು ಗೊತ್ತೇ ಇತ್ತು. ಮಳೆ ಬಿದ್ರೆ ತಾನೇ ಅದಕ್ಕೆ ಸಂತೋಷ. ಆವತ್ ನೀನು ನಾನು ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದ್ಯಾ? ನಾನೇನ್ ಜವಾಬ್ ಕೊಡ್ಲಿ? ನನ್ನ ಮನಸ್ಸು ತುಂಬಾ ಬಾಳುನೆ ತುಂಬಿಕೊಂಡಿತ್ತು. ಈಗ ನನ್ನ ಅದೃಷ್ಟ ನೋಡು, ಮದುವೆ ಮಾಡ್ಕೊಳ್ಳೋ ವಯಸ್ಸು ಮೀರೋಗಿದೆ, ಆಸೆ ಪಡೋ ದಿನಾನು ಕಳೆದೋಗಿದೆ. ಆದ್ರೂ ಈಗ್ಲಾದ್ರೂ ನಾನು ಪ್ರೀತಿಸೋರು ನನ್ನನ್ನು ಮದುವೆ ಮಾಡ್ಕೊತಿದ್ದಾರಲ್ಲ, ಅಷ್ಟೇ ಸಂತೋಷ ನನಗೆ. ನಿನ್ನ ಆಸೆ ಖಂಡಿತ ನೆರವೇರುತ್ತೆ, ಖಂಡಿತ ನೆರವೇರುತ್ತಕ್ಕ. ಏನ್ ಮಾತಾಡ್ತಿದ್ಯಾ ಸುಧಾ? ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ ವಿಷಯನ ನಮ್ಮಮ್ಮ ತಪ್ಪು ತಿಳ್ಕೊಂಡು ಸೀತಾಗ ಹೋಗಿ ಹೇಳಿದ್ದಾರೆ. ಅಯ್ಯೋ, ಈ ಕಾಲ ಮೀರ್ ಹೋಗಿದೆ ಬಾಲು. ಸೀತಾ ಹೃದಯದಲ್ಲಿ ನೀವು ಬೇರೆಯವ್ರಿಗೆ ನಿಂತಿದ್ದೀರಿ. ಹಾಗಾದ್ರೆ ನೀ ನನ್ನ ಪ್ರೀತಿ ಮಾಡ್ತಿರೋ ಸುಳ್ಳ? ಪ್ರೀತಿ ಇಲ್ದಿರೋ ಬಾಂಧವ್ಯ ಮಂಚ್ ಕರ್ಗೋಗುತ್ತೆ. ಬಾಲು, ನನ್ನ ಬಾಂಧವ್ಯ ಮರೆತ್ರೆ ಆ ಪ್ರೀತಿ ತಾನಾಗೆ ಬರುತ್ತೆ. ನಿಮ್ಮ ಅಕ್ಕನ ಸಂತೋಷಕ್ಕೋಸ್ಕರ ನಾನು ಬಲಿ ಆಗೋದಕ್ಕೆ ಸಿಗ್ತಾ ಇಲ್ಲ. ನಾನು ಈಗಲೇ ಹೋಗಿ ಸೀತನ್ಗೆ ಹೇಳ್ತೀನಿ, ನಾನು ನಿನ್ನ ಪ್ರೀತಿಸ್ತಾ ಇಲ್ಲ, ನಿನ್ನ ಹುಚ್ಚು ವ್ಯಾಮನ ಬಿಡು ಅಂತ.
ಯಾವ ಸಂತೋಷನೂ ಕಾಣದೆ ಮೊಗ್ಗಾಗಿದೆ ಹೃದಯನ ಸವಿ ಮಾತ್ನಲ್ಲೇ ಅರಳೋ ಹಾಗೆ ಮಾಡಿ ಆ ಹೃದಯನ ನುಚ್ಚು ನೂರು ಮಾಡೋಕೆ ಪ್ರಯತ್ನ ಪಡ್ಬೇಡಿ ಬಾಲು. ಬಾಲು, ನಿಮ್ ಮುಂದೆ ಒಂದ್ ಮಾತ್ನಲ್ಲಿ ನಮ್ಮ ಅಕ್ಕನ ಭವಿಷ್ಯನೇ ತುಂಬಿದೆ. ಅವಳು ನಿಮ್ಮನ್ ಬಹಳ ದಿವಸದಿಂದ ಪ್ರೀತಿಸ್ತಾ ಇದ್ದಾಳೆ. ನೀವ್ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಅಪ್ಪ ಅಮ್ಮನ್ ಕಳ್ಕೊಂಡ್ಮೇಲೆ ಅವಳೇ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮನ್ ಪೋಷಣೆ ಮಾಡಿ ಕಾಪಾಡಿದ್ಲು. ಅವಳಿಗೆ ಜೀವನದಲ್ಲಿ ಮದ್ವೆ ಆಗ್ಬೇಕು ಅನ್ನೋ ಆಸೆನೇ ಇರ್ಲಿಲ್ಲ ಬಾಲು. ಈಗ ನೀವು ಮನಸ್ ಮಾಡ್ಲಿಲ್ಲ ಅಂದ್ರೆ ತಾಯಿ ಸ್ಥಾನದಲ್ಲಿರೋ ಅವಳನ್ನು ಕಳ್ಕೋಬೇಕಾಗತ್ತೆ ಬಾಲು. ಇಂಪಾಸಿಬಲ್. ನಾನು ಇದನ್ನು ಒಪ್ಪೋದಿಲ್ಲ. ನೀನಿರೋ ಈ ಹೃದಯದಲ್ಲಿ ಬೇರೆ ಯಾರಿಗೂ ಸ್ಥಾನ ಇಲ್ಲ. ಅಮ್ಮ, ಏನಮ್ಮ ಹೀಗ್ ಮಾಡ್ಬಿಟ್ಟೆ? ಏನಪ್ಪ? ಅಲ್ಲಮ್ಮ, ಎಲ್ಲಾ ವಿಷಯನೂ ತಿಳಿದಿರೋಳು ನನ್ನ ಜೀವನದ ಹೊಸ ಅಧ್ಯಾಯದಲ್ಲಿ ಸಂತೋಷ ತುಂಬೋ ಬದಲು ವೇದನೆ ತುಂಬಿಟ್ಟಿಯಲ್ಲಮ್ಮ. ನಾನು ಆಸೆ ಪಟ್ಟಿದ್ದೆ ಬೇರೆ, ನೀನ್ ಮಾಡಿರೋ ಕಾರ್ಯನೇ ಬೇರೆನಮ್ಮ. ಏನು ಬಾಲು, ಏನೇನೋ ಮಾತಾಡ್ತಾ ಇದೆಯಲ್ಲ. ನೀನ್ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ತಾನೆ ನನ್ ಮಗ ನಿನ್ ಮೇಲೆ ಆಸೆ ಪಟ್ಟಿದ್ದೇನೆ ಅಂತ ಸೀತನಿಗೆ ಹೇಳಿ ಅವಳನ್ನ ಮದುವೆಗೆ ಒಪ್ಸಿದೀನೋ. ನೀನ್ ಸಂತೋಷವಾಗಿರ್ಬೇಕು ಅಂತ ಅವಳು ನಿಮ್ ಮನೆಗೆ ರಾಣಿಯಾಗಿ ಮಾಡ್ತಾ ಇದ್ದೀನಿ. ಅದೇನಮ್ಮ ನೀನ್ ಮಾಡಿದ ತಪ್ಪು. ತಪ್ಪು? ಯಾರ್ಯಾರ ಹೃದಯದಲ್ಲಿ ಏನೇನಿರುತ್ತೆ ಅಂತ ಸರಿಯಾಗಿ ತಿಳ್ಕೊಳ್ದೆ ಈ ಕೆಲಸ ಮಾಡಿದ್ಯಲ್ಲ, ಅದು ನಿನ್ ತಪ್ಪು. ನಿಮ್ ತಾಯಿ ಮಾಡಿರೋ ತೀರ್ಮಾನದಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಹೃದಯದ ಆಸೆನೂ ಇದೇ ಆಗಿತ್ತು. ಆದ್ರೆ ನಾನೇ ಇಷ್ಟು ವರ್ಷ ನಿಮ್ಮ ಹತ್ರ ಇದೆಲ್ಲ ಹೇಳಿಲ್ಲ. ಈಗ್ಲಾದ್ರೂ ನಿಮ್ಮನ್ನ ಕೈ ಹಿಡಿಯೋ ಭಾಗ್ಯ ಬರ್ತಲ್ಲ ಅಂತ ಸಂತೋಷ ಪಡ್ತಿದ್ದೀನಿ. ಇದ್ರಲ್ಲಿ ನನಗೆ ಪೂರ್ಣ ತೃಪ್ತಿ ಇದೆ. ನಾನು ಹೇಳೋ ವಿಷಯ ನಿನ್ನ ಮನಸ್ಸಿಗೆ ನೋವು ಉಂಟು ಮಾಡಿದ್ರು ನೀನ್ ಸಹಿಸ್ಕೋಬೇಕು. ನಾನು ನಿನ್ ನೋಡೋ ದೃಷ್ಟಿನೇ ಬೇರೆ. ನಾನು ಪೂಜ್ಯ ಭಾವದಿಂದ ನೋಡ್ತಾ ಇರೋ ನಮ್ಮ ಅಕ್ಕನ ಜೊತೆ ಹ್ಯಾಕ್ ದಾಂಪತ್ಯ ಬೆಳೆಸ್ಲಿ ಅಂತ ಯೋಚಿಸ್ತಾ ಇದ್ದೀರಾ? ಇಲ್ಲ ಗೌರವಿಸ್ತಾ ಇರೋ ಜೀವದ ಜೊತೆ ಹ್ಯಾಕ್ ಸಂಸಾರ ಮಾಡ್ಲಿ ಅಂತ ಯೋಚಿಸ್ತಾ ಇದ್ದೀರಾ? ಹಾ, ನಂಗೆ ಗೊತ್ತಾಯ್ತು ಸರ್. ತಾಳಿ ಕಟ್ಟಿ ಹೆಂಡತಿ ಆದ್ಮೇಲೆ ಏನೇ ಬಾರೆ ಅಂತ ಹ್ಯಾಕ್ ಕರೀಲಿ ಅಂತ ಯೋಚಿಸ್ತಾ ಇದ್ದೀರಾ ಅಲ್ವಾ? ನೋಡಿ ಸರ್, ನಮ್ಮ ಅಕ್ಕ ನಿಮ್ಮನ್ ಪ್ರೀತಿಸ್ತಾ ಇದ್ದಾಳೆ, ನೀವು ಅವಳನ್ನ ಪ್ರೀತಿಸ್ತಾ ಇದ್ದೀರಾ. ಅಂದ್ಮೇಲೆ ಮುಗೀತು ಸರ್ ಕಥೆ. ಸುಧಾ, ಸ್ವಲ್ಪ ಸುಮ್ಮನೆ ಅಮ್ಮ. ಸರ್, ನೀವು ನಮ್ಮ ಅಕ್ಕನ ಮದ್ವೆ ಮಾಡ್ಕೊಳಕ್ಕೆ ಅದೃಷ್ಟ ಮಾಡಿದ್ದೀರಾ ಸರ್. ಸುಧಾ, ನಮ್ಮ ಅಕ್ಕನ ಕಣ್ಗಳನ್ನ ಎದುರಿಸೋ ಶಕ್ತಿ ನಿಮ್ಗಿಲ್ಲ. ಸುಧಾ, ಏನಿದೆಲ್ಲ? ನೀವು ನಮ್ಮ ಅಕ್ಕನ ಮದ್ವೆ ಮಾಡ್ಕೊಳಕ್ಕೆ ಒಪ್ಪಿದ್ದೀರಾ ಅನ್ನೋ ಸಂತೋಷಕ್ಕೆ. ಸುಧಾ, ನಾನ್ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡ್ತೀಯಾ? ಅದನ್ನೇ ಬಾಲು ನಾನು ಕೇಳಕ್ ಬಂದಿರೋದು. ಬನ್ನಿ, ಒಳಗ್ ಬನ್ನಿ. ನಿಮ್ಮೆಲ್ರಿಗೂ ಒಂದೊಳ್ಳೆ ವಿಷಯ ಹೇಳೋಣ ಅಂತ ಬಂದೆ. ಹೌದಾ? ಒಂದು ಇಲ್ಲಿ ಕೂತ್ಕೋಬಹುದು ತಾನೆ? ಬನ್ನಿ ಮೇಡಮ್, ಕೂತ್ಕೋ ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಸೀತಾ, ನಿನ್ ತಂಗಿ ಸುಧಾ ಕಾಲೇಜ್ಗೆ ಯಾಕೆ ಬರ್ತಾಳೆ ಗೊತ್ತಾ? ಅದು ಓದೋಕೆ. ಇಲ್ಲ ಸೀತಾ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಬಾಲು, ನೀವು ಕಾಲೇಜಿಗೆ ಬರ್ತೀರಿ, ಸುಧಾನು ಕಾಲೇಜಿಗೆ ಬರ್ತಾಳೆ. ಅವಳು ಯಾರನ್ನು ಪ್ರೀತಿಸ್ತಿದ್ದಾಳೆ ಅಂತ ಡುಯುನು ನಿಮ್ಗೆ ಗೊತ್ತಾ? ನನಗ್ ಗೊತ್ತು. ಸೀತಾ, ಈ ವಿಷಯ ನೀನ್ ತಿಳ್ಕೊಳ್ಬೇಕು, ನೀನ್ ಒಪ್ಪಿಗೆ ಕೊಡ್ಲೇಬೇಕು. ಸೀತಾ, ನನ್ನ ತಮ್ಮ ಶಿವು ಸುಧಾನ ಪ್ರೀತಿಸ್ತಿದ್ದಾನೆ. ನೀನ್ ಒಪ್ಪಿಗೆ ಕೊಟ್ರೆ ಸುಧಾನ ನಮ್ಮನೆ ತುಂಬಿಸ್ಕೊಳ್ತೀನಿ. ಇದಕ್ ನಾನೇನ್ ಹೇಳಿ ಮೇಡಮ್? ಇಂಥ ಒಂದು ಸಂಬಂಧ ಬರುತ್ತೆ ಅಂತ ನಾನು ಕನಸಲ್ಲೂ ನೆನೆಸಿರ್ಲಿಲ್ಲ. ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತಿದೆ ಮೇಡಮ್. ನಿಜವಾಗ್ಲೂ ಮೇಡಮ್, ನಮ್ ಸುಧಾ ಬಹಳ ಅದೃಷ್ಟವಂತೆ ಮೇಡಮ್, ಬಹಳ ಅದೃಷ್ಟವಂತೆ. ಅಮ್ಮ, ಸುಧಾ ಸುಧಾ ನೀನ್ ಎಷ್ಟು ಅದೃಷ್ಟವಂತೆ ಕಣಮ್ಮ. ನೋಡಿ ಪಾಲು, ನೀವು ನಮ್ಮನೆ ದೊಡ್ಡವರು, ನಮ್ಗೆ ಆಶಯ ಕೊಟ್ಟವರು. ಈ ವಿಷಯದಲ್ಲಿ ನೀವೇನಂತೀರಾ ಹೇಳಿ? ಇದು ಸುಧಾ ಭವಿಷ್ಯನ ನಿರ್ಣಯ ಮಾಡೋ ಸಂದರ್ಭ. ಅವಳು ಒಂದು ಮಾತಲ್ಲಿ ನಮ್ಮೆಲ್ಲರ ಭವಿಷ್ಯನ ಅಡಗಿದೆ. ಸುಧಾ, ಚೆನ್ನಾಗಿ ಯೋಚನೆ ಮಾಡಿ ನೀನ್ ತೀರ್ಮಾನ ಹೇಳ್ಬಿಡು. ಏನಮ್ಮ ಸುಧಾ, ನಿನಗೆ ಒಪ್ಪಿಗೆ ತಾನೆ?
ಸೀತಾ ಇಬ್ರು ಮದ್ವೆನು ಒಟ್ಟಿಗೆ ಮಾಡೋಣ ಅಂತ ನನ್ನ ಆಸೆ. ನೀವೇನ್ ಹೇಳ್ತೀರಿ? ಇಲ್ಲ ಬೇಡಿ ಅಮ್ಮ. ಅದು ಏನಂದ್ರೆ ಮೊದಲು ಅವಳ ಮದ್ವೆನೇ ಮುಗಿಸ್ಬಿಡೋಣ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವಳಿಗಿಂತ ನಾನು ದೊಡ್ಡವಳಾದ್ರೂ ಅವಳು ಮದ್ವೆ ಮುಗಿಸ್ಬಿಟ್ರೆ ನನ್ನ ಕರ್ತವ್ಯ ಮುಗಿದೋಗುತ್ತೆ. ಅಲ್ಲಮ್ಮ, ಅವಳನ್ನ ಹಸೆ ಮಣಿ ಮೇಲೆ ನೋಡ್ಬೇಕು ಅಂತ ನನಗೆ ಬಹಳ ಆಸೆ ಆಗ್ತಿದೆ. ದೊಡ್ಡವಳು ನೀನಿರೋವಾಗ ಚಿಕ್ಕವಳಿಗೆ ಹೇಗಮ್ಮ ಮಾಡೋದು? ಅಲ್ಲ, ನಾನು ಹೇಳೋದ್ ಕೇಳಿ. ಯಾವಾಗ ಪಾಲು ಜೊತೆಗೆ ನನ್ನ ಮದುವೆ ಫಿಕ್ಸ್ ಆಯ್ತು ಆವತ್ತೇ ಮದುವೆ ಆಗೋಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿಮ್ಮ ಪ್ಲೀಸ್. ಮೇಡಮ್, ದಯವಿಟ್ಟು ಅವಳ ಮದುವೆ ಮೊದಲು ಮುಗಿಸ್ಬಿಡೋಣ ಪ್ಲೀಸ್. ಥ್ಯಾಂಕ್ ಯು. ಬರ್ತೀನಿಮ್ಮ. ಬನ್ನಿಮ್ಮ, ಬಿಟ್ಟು ಬರೋಣ. ನಮಸ್ಕಾರ. Wish you happy married life, sir. Thank you. ನಮಸ್ಕಾರ. Thank you. Thank you. ನಾವು ಹೊರಡ್ತೀವಿ ಮೇಡಮ್. ಸೀತಾ, ನನ್ನ ತಮ್ಮ ಹೋದ ತಕ್ಷಣ ನಮ್ಮ ಸಂಬಂಧ ಕಳೆದೋಗುತ್ತೆ. ನನ್ನ ತಮ್ಮ ಯಾವತ್ತು ಸುಧನ್ ಕತ್ತಲ್ ಮಾಂಗಲ್ಯ ಕಟ್ಟಿದ್ನು ಆವತ್ತಿಂದಾನೆ ಅವಳ ಮನೆ ಸೊಸೆಮ್ಮ, ಈ ಮನೆ ಮಗಳು. ಅವಳೆಲ್ಲೇ ಇರ್ಲಿ. ಬೇಡಿ ಬೇಡಿ ಬೇಡಿ, ಅವಳನ್ನ ನೋಡೋವಾಗಲ್ಲ ನಿಮ್ ದುಃಖ ಜಾಸ್ತಿ ಆಗುತ್ತೆ. ಅವಳು ನನ್ನ ಜೊತೆಯಲ್ಲಿ ಬರ್ಲಿ. ಇಲ್ಲ ಸೀತಾ, ನನ್ನ ತಮ್ಮನ್ನ ಸುಧನ್ ನೋಡ್ತೀನಿ. ನನ್ನ ದುಃಖ ಎಲ್ಲ ಮರ್ತು ಬಿಡ್ತೀನಿ. ಸುಧಾ ಇಲ್ಲಿದ್ರೆ ನನ್ಗೆ ಎಷ್ಟೋ ಸಮಾಧಾನವಾಗಿರುತ್ತೆ. ಸಮಾಧಾನ ಮಾಡ್ಕೊಳ್ಳಿ, ದಯವಿಟ್ಟು ಬೇಡಿ. ಎಲ್ಲ ನಮ್ಮ ಹಣೆ. ಕಾಲೇಜಿನಲ್ಲಿ ಕುಂಕುಮ ಇಟ್ಕೊಳ್ಳಿ, ಹೂ ಮುಡ್ಕೊಳ್ಳಿ ಅಂತ ಹೇಳ್ತಿದ್ರಿ. ಆವತ್ತು ನಾನು ತಿರಸ್ಕಾರ ಮಾಡಿದೆ. ಇವತ್ತು ಅದ್ರ ಮಹಿಮೆ ಏನು ಅಂತ ಗೊತ್ತಾಗ್ತಾ ಇದೆ. ನನ್ನ ಜೀವನ ಪರ್ಯಂತ ಆ ಕುಂಕುಮ ಸೌಭಾಗ್ಯನ ಕಳ್ಕೊಂಡ್ಬಿಟ್ಟೆ. ನಾನಿಲ್ಲೇ ಇರ್ತೀನಿ ಮೇಡಮ್, ನಾನಿಲ್ಲೇ ಇರ್ತೀನಿ.